ಸುಟ್ಟಿರೋದು ಒಳ್ಳೆ ಬಂಗಮ್ಮ. 2 ಸ್ಪೂನ್ ಸಕ್ಕರೆ ಹಾಕು. ಇವ್ರನ್ನಾಗ್ಲಿ ಇವ್ರ ಅಮ್ಮನ್ನಾಗ್ಲಿ ನೋಡಿದ್ರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಾಗತ್ತೆ. ಆಗ 1 ಬಾಟಲ್ ಅಲ್ಲ 1 ಡಜನ್ ಬಾಟಲ್ ನೀರ್ ಕುಡಿದ್ರು ಉರಿ ಕಮ್ಮಿ ಆಗಲ್ಲ. ಯಾಕೆ ಹಾಗಂತೀಯ? ಹಾ ಯಾಕ? ನಿಮ್ ತಲ್ಕಾಯ್ ಬಜ್ಜಿ ಅಂತದ್ ಏನ್ ಮಾಡಿದೀರಾ ನೀವು? ಏನ್ ಹೊಡೆಯಕ್ಕೆ ಬರ್ತಾಳಲ್ಲ ಮಾವ? ನಿಮ್ ಗಂಡ ಹೆಂಡತಿ ವಿಷಯದಲ್ಲಿ ನಾನ್ ಮೂಗ್ ತೋರ್ಸೋದಿಲ್ಲಪ್ಪ. ನೀವ್ ಕಾಲಿಟ್ರು ಕಾಣಿಸೋದಿಲ್ಲ ಚಿಕ್ಕಪ್ಪ. ಈ ನನ್ ಗಂಡ ನಮ್ಮತ್ತೆ ಹುಚ್ಚ ಕೆಲ್ಸ ಮಾಡದೇ ಇದ್ರೆ ವಿಶಾಲಾಕ್ಷಿ ಕಾಲ್ ತೊಳ್ದಿರೋ ನೀರು ಕುಡಿತಿರ್ಲಿಲ್ಲ ಅಲ್ವಾ? ಕಾಲ್ ತೊಳ್ದಿದ್ ನೀರ ನಾವು ಕುಡ್ದಿದ್ದು. ಥೂ ಥೂ ಏನ್ರಿ? ಹೊಡಿಬೇಕ ಮೊದ್ಲು ಗೊತ್ತಿದ್ರು ಹೇಳ್ದಾನೆ ನಾವು ಕುಡಿತಿದ್ರೆ ನೋಡ್ಕೊಂಡ್ ನಿಂತಿದ್ಯಾ? ಸ್ಟಾಪ್ ಇಟ್. ಯಾಕೆ ನಿಲ್ಸು ಅಂತಿದ್ಯಾ? ನಾನು ಕೊಡ್ಬೇಕಲ್ವಾ ರಿಟರ್ನ್ ಗಿಫ್ಟ್. ನಿಮ್ಮಿಬ್ಬರ ಜಗಳದಲ್ಲಿ ನಂಗೂ ಒದೆ ಬೀಳ್ತಾ ಇದೆಯಲ್ಲಪ್ಪ. ಅಬ್ಬಾ ನಿಮಗ್ 2 ಏಟ್ ಬಿದ್ರೆ ನನ್ ಗಂಡ 20 ಏಟಾದ್ರೂ ಬಿದ್ದಿರತ್ತೆ ಚಿಕ್ಕಪ್ಪ. ಹೋಗ್ಬಿಡ್ಲಪ್ಪ. ಯಪ್ಪ ಬಾರಿಸ್ಬಿಟ್ಟು ಹೋದ್ಲಲ್ಲ, ಮೂಳೆಗಳೆಲ್ಲ ಮುರಿದೋಗ್ಬಿಟ್ಟಿದೆ. ಬಾಯಲ್ ಮಾವ ನೀನ್ ಉಲುಚಿ ಉಲುಚಿ ಎಲ್ಲಿದ್ಯಾ? ಬಾ ಹಾಲ್ ಕೊಡಿ. ಉಲುಚಿ ಉಲುಚಿ ಎಲ್ಲಿದ್ಯೆ? ಉಲುಚಿ ಚಿಕ್ಕಿ, ನಾನ್ ಕರೆದ್ರೆ ನಿಮಗೆ ಕೇಳಿಸ್ತಿಲ್ವಾ? ನೀನ್ ನನ್ನ ಕರೀಲೇ ಇಲ್ವಲ್ಲೇ? ಗಂಡ ಹೆಂಡತಿ ಪಕ್ಕ ಪಕ್ಕ ಕುತ್ಕೊಂಡು ನೆಮ್ಮದಿಯಿಂದ ಒಂದ್ ಸಿನಿಮಾ ನೋಡ್ತಾ ಇದ್ರೆ ತಡ್ಕೊಳಕ್ ಆಗ್ತಿಲ್ಲ ನಿನ್ ಕೈಲಿ. ಏನಂತ ಹೇಳು? ಉಲುಚಿ ನೋಡಿದ್ರಾ? ಹಗಲಾದ್ರೆ ಕಾಣಿಸ್ತಾಳೆ, ರಾತ್ರಿ ಆದ್ರೆ ಯಾವ ಸೋಫಾ ಕೆಳಗಡೆ ಇರ್ತಾಳೋ ಯಾರಿಗ್ ಗೊತ್ತು? ಹಾಗೆ ಭಯ ಪಡಿಸ್ಬಿಡ್ವೆ. ಮಕ್ಳೇ ರೀ. ನಾಯಿ ಮರಿ ಅಲ್ವೇ, ಹಾವಿನ ಮರಿ. ಮುದ್ದು ಮಾಡೋಕ್ಕೂ ಕೂಡ ಹತ್ರ ಹೋಗಕ್ಕಾಗಲ್ಲ. ನನ್ ಮಗುನ ನಾಯಿ ಬೇಕಾಗ ಹೋಲಿಸ್ತಾ ಇದ್ದೀರಾ ಚಿಕ್ಕಪ್ಪ? ಲೈಟ್ ಹೌಸಾ, ನಿಂಗೆ ತಲೆ ಕೆಟ್ಟಿದ್ದೇನೆ, ಹಾಗೆ ಯಾಕೆ ಕೂಕೊಂಡೆ? ಸಡನ್ ಆಗಿ ಗುಡುಗು ಸಿಡ್ಲಿಂಗ್ ಶಬ್ದ ಕೇಳಿದ ತಕ್ಷಣ ಭಯ ಆಯ್ತು ರೀ. ಹಾಲ್ ಬೀಳ್ಸೋ ತರ ನನ್ನ ಹಿಡ್ಕೋಬೇಕಾ? ಕೆಳಗ್ ಬಿದ್ದ ಹಾಲ್ನ ಉಲುಚಿ ಕುಡಿದ್ರೆ ಆಗ್ಲೇ ನಿಮ್ ಗಂಡ ಹೇಳ್ದಂಗ ಆಗತ್ತೆ. ಲೈಟ್ ಹೌಸಾ, ಲೈಟ್ ಹೌಸಾ, ಲೈಟ್ ಹೌಸಾ, ಇಲ್ಲಿರೋದು ನೀನೇ ಅಲ್ವಾ? ಹೈಟ್ ನೋಡಿನೂ ಗೊತ್ತಾಗ್ತಿಲ್ವೇನ್ರಿ? ಕರೆಂಟ್ ಹೋಗಿ ಇಷ್ಟೊತ್ತಾಯ್ತು, ಇನ್ನ ಜನರೇಟರ್ ಸ್ಟಾರ್ಟ್ ಆಗಿಲ್ವಲ್ಲೇ. ಅದಕ್ಕೇನಾಗಿದ್ಯೋ ಏನೋ, ಗಾಳಿ ಜೋರಾಗಿ ಬೀಸ್ತಿದೆ. ಉಲುಚಿ ಹೊರಗೋದ್ಲೋ ಏನೋ. ಮಳೆ ಕೂಡ ಬರೋ ಹಾಗಿದೆ ಕಣೆ. ಏನ್ ಕದಿದ್ಯೋ ಏನೋ ಇವತ್ತು. ಸುಮ್ನಿರ್ರಿ. ಯಾರದು? ಏ ಸುಮ್ಮಿ, ನಾನೇ ಕಣೆ. ನೀನಲ್ಲ ಚಿಕ್ಕಿ, ಆ ಕರ್ಟನ್ ಹತ್ರ ಯಾರೋ ನಿಂತಿದ್ದಾರೆ. ಅಯ್ಯಪ್ಪ, ತುಂಬಾ ಭಯ ಆಗ್ತಿದೆ ಕಣೆ. ಯಾರು ಇಲ್ವೇ? ಎಲ್ಲೇ ಸುಮ್ಮಿ? ನನ್ಗೆ ಯಾರು ಕಾಣಿಸ್ತಾನೆ ಇಲ್ಲ. ನಾನಾಂಟಿ ಹಾಸಿನಿ. ನೀನಲ್ಲಕ್ಕ, ಅಲ್ಲಿ ಬೇರೆ ಯಾರೋ ಇದ್ದಾರೆ. ಎಲ್ ಸುಮ್ನ? ತಿಲೋತ್ತಮ ಅತ್ತೆನಾ? ಲೈಟ್ ಹೌಸಾ, ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ, ಸುತ್ತಮುತ್ತ ಯಾರಿದ್ದಾರೆ ಅಂತ ನೋಡ್ತೀನಿ. ಆಯ್ತು ರೀ, ಭಯ ಪಡ್ಬೇಡಿ.
ಮಾವ ಚಿಕ್ಕಪ್ಪ ಎದ್ದೇಳಿ. ಮಾವ ಏನಾಯ್ತು? ಮಾವ ಮಾವ ಚಿಕ್ಕಪ್ಪ ಏನಾಯ್ತು? ಮಾವ ಏನಾಯ್ತು? ಚಿಕ್ಕಪ್ಪ ಯಾಕೆ ನೀವ್ ಹಾಗೆ ಕೂಕೊಂಡ್ರಿ? Da 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 ಆದ್ರೆ ಹಾವೇ ಅಯ್ಯಯ್ಯೋ, ಧೈರ್ಯ ತುಂಬ್ಕೊಂಡು ಹೇಳಿ ಚಿಕ್ಕಪ್ಪ. ದೊಣ್ಣೆ ಇಲ್ಲ ದೊಣ್ಣೆ ಇಲ್ಲ. ಚಿಕ್ಕಪ್ಪ ಸ್ವಲ್ಪ ತಡವರಿಸದೆ ಸರಿಯಾಗಿ ಹೇಳಿ. ದೊಡ್ಡ ಬಟ್ಟಮ್ಮ ನೈನಮ್ಮ. ಏ ಚಿಚಿ ಚಿಚಿ ಬಿಡ್ರಿ ನನ್ನ. ಕತ್ಲಲ್ಲಿ ಯಾರನ್ನ ಹಿಡ್ಕೋತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ದೊಡ್ಡ ಬೋಟಮ್ಮ ಬಂದಿದ್ರೆ ಎಲ್ರನ್ನೂ ಮಾತಾಡ್ಸಿರೋಳು. ಅವಳೇನಾದ್ರೂ ನಮ್ ನೆಂಟ್ರಾ? ಫ್ಯಾಮಿಲಿ ಫ್ರೆಂಡ್ ಅಲ್ವಾ ಆಂಟಿ? ನೀನ್ ಸುಮ್ನೆ ಇರೇ. ಆದ್ರೂ ಸತ್ತಿರೋರು ಹೇಗೆ ವಾಪಸ್ ಬರ್ತಾರೆ? ಅವಳು ಹೇಗ್ ಸತ್ತೋಗ್ತಾಳೆ? ಅದ್ ಹೇಗ್ ಹೇಳ್ತೀಯ ನೀನು? ಮೊನ್ನೆ ಆಣೆ ಮಾಡಿ ಪ್ರಾಣಕ್ಕೆ ಅಪಾಯ ಮಾಡ್ಕೊಂಡು ಇಲ್ಲಿಂದ ಹೋದ್ಲಲ್ಲಕ್ಕ. ಅವಳನ್ನು ಬದುಕಿದಾಳೆ ಅಂತ ಅನ್ಕೊಂಡಿದ್ಯಾ ನೀನು? ಅಂದ್ರೆ ಬಂದಿರೋದು ದೆವ್ವನಾ? ಚಿಕ್ಕಪ್ಪ ನೀ ಸ್ವಲ್ಪ ಸುಮ್ನೆ ಇರ್ರಿ. ನಿಮ್ಗಿನ್ನೂ ಅನುಮಾನನಾ? ಮಾಮ್ 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 ಏ ಮಾಮು ಇಲ್ಲ ಗೀಮು ಇಲ್ಲ. ಅವ್ರು ಎಲ್ಲಿದಾರೋ ಏನೋ. ನೀವ್ ಹೀಗೆ ಕಿಚ್ಕೊಂಡ್ರೆ ನನ್ನ ಎದೆ ಒಡೆದೋಗುತ್ತಷ್ಟೇ. ಈ ಹಾಳದ ಸೆಕ್ಯೂರಿಟಿ ಅವ್ರು ಏನ್ ಮಾಡ್ತಿದಾರೆ ಜನರೇಟರ್ ಆನ್ ಮಾಡೋದ್ ಬಿಟ್ಟು? ಯಜಮಾನ್ರೆ, ಹೊರಗಡೆ ತುಂಬಾ ಗಾಳಿ ಬೀಸ್ತಿದೆ, ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ. ಚಿಕ್ತೇವ 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 ಚಿಕ್ತೇವ. ಡಮ್ಮೋ ಡಮ್ಮ. ಅಯ್ಯೋ ರಿಯಲ್ ನಿಂತಿರೋದು ಡಮ್ಮಕ್ಕ. ನಿನ್ನನ್ ಸಾಯಿಸೋಕೆ ಬಂದಿದ್ದೀನಿ ಸುಮನ. ಸುಮನ ಸುಮನ ಏನಾಯ್ತು? ಸುಮನ ಏನಾಯ್ತೆ? ಸುಮನ ಏನೇ ಆಯ್ತು ಸುಮನ? ನನ್ನ ಸಾಯ್ಸಕ್ ಬಂದಿದ್ದಾಳೆ. ಸುಮನ ಸುಮನ ದೊಡ್ಡ ಪುಟ್ಟಮ್ಮ ಬಂದಿದ್ದಾಳೆ. ನನ್ನ ಸಾಯ್ಸಕ್ ಬಂದಿದ್ದಾಳೆ. ದೊಡ್ಡ ಪುಟ್ಟಮ್ಮ ಬಂದಿದ್ದಾಳೆ. ಸುಮನ ನೀ ಭಯ ಪಡ್ಬೇಡ, ಸುಮ್ನಿರು. ನಿಜ ಅಕ್ಕ, ಅವಳು ನನ್ ಕಿವಿ ಹತ್ರ ಬಂದು ಹೇಳಿದ್ಲು. ಅಯ್ಯೋ ಸುಮನ ಏನಾಯ್ತು ಅಂತ ಹೇಳು. ನೀನು ಹೆದರ್ಕೊಂಡು ನಮಗೂ ಹೆದರ್ಸ್ಬೇಡ ಸುಮನ. ಬಂದಿದ್ಲು ಅಕ್ಕ, ನಾನು ಹೇಳ್ತಿದ್ರು ನೀವ್ ನಂಬಲ್ವಾ? ನೀನ್ ಬಾ ಇಲ್ಲಿ ಸೋಫಲ್ ಕುತ್ಕೋ ಬಾ ಫಸ್ಟ್. ಸುಮನನ್ ಕರ್ಕೊಂಡು ಕೂರ್ಸೋ ಬಾ, ಕುತ್ಕೋ. ಸುಮನ ಯಾರು ಇಲ್ಲ. ಹುಷಾರು ಸುಮನ. ನೈನಿ, ನಿನ್ಗೆ ಆತ್ಮಗಳು ಕಾಣಿಸುತ್ತೆ ಅಲ್ವಾ? ದೊಡ್ಡ ಬುಟ್ಟಮ್ಮ ಎಲ್ಲಿದ್ದಾಳೆ? ಅವಳು ಜೀವಂತವಾಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಕ್ಕ. ಹೌದು, ಇದಕ್ಕೆ ಮೊದಲು ಕೂಡ ಕೇಕಲ್ಲಿ ವಿಷ ಬೆರೆಸಿದಾಗ್ಲೂ ಕೂಡ ದೊಡ್ಡ ಬೊಟ್ಟಮ್ಮನ ಪ್ರಾಣಕ್ಕೆ ಏನೂ ಆಗಲಿಲ್ಲ. ನೆನ್ಪಿದ್ಯಾ? ಹೌದು ಹೌದು. ನಾವ್ ಹೇಗೆ ಮರೆಯಕ್ ಸಾಧ್ಯ? ಆ ಕೇಕ್ ತರಿಸಿದ್ ನಾವೇ ಅಲ್ವಾ? ಏನಂದ್ರಿ? ಅದು ಕೇಕ್ನ ಆರ್ಡರ್ ಮಾಡಿದ್ ನಾವೇ, ಆದ್ರೆ ವಿಷ ಇದ್ದಿದ್ದ ವಿಷಯ ನಮಗೆ ಗೊತ್ತಿಲ್ಲ. ಆದ್ರೂ ವಿಷ ತಿಂದ್ರೆ ಹಾಗೇನೂ ಆಗಲ್ಲ. ಆದ್ರೆ ಈ ಸಲ ಶಿವಜ್ಯೋತಿ ಮೇಲೆ ಪ್ರಮಾಣ ಮಾಡಿದ್ದಕ್ಕೆ ತಪ್ಪು ಮಾಡಿದ್ರೆ ಪ್ರಾಣ ಹೋಗುತ್ತೆ ಅಂತ ನೈನಿ ಹೇಳಿದ್ಲಲ್ವಾ? ಅದಕ್ಕೆ ದೊಡ್ಡ ಬಟ್ಟಮ್ಮ ಬದುಕೆ ಇದ್ದಾರೇನೋ ಅಂತ ಡೌಟು. ಅಷ್ಟೇ ಅಷ್ಟೇ.
ಸುಮನ ಅತ್ತೆ ಮಾವ ಇವರೆಲ್ಲರೂ ತುಂಬಾ ಗಾಬರಿ ಆಗಿದ್ದಾರೆ. ಹೌದು, ಮಿಂಚು ಹೊಡಿತಾ ಇದೆ, ಗುಡುಗು ಮತ್ತೆ ಗಾಳಿನೂ ಜೋರಾಗಿದೆ. ನನ್ ಸಾಯ್ಲಿ ಅಂತ ಶಿವಜ್ಯೋತಿ ಎದುರುಗಡೆ ಹಾಗೆ ಹೇಳ್ದೆ ಅಲ್ವಾ? ಸುಮನ 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 ಯಾರು ಇಲ್ಲ ಅಲ್ಲಿ. ಏನಾಯ್ತು? ಯಾಕೆ ಹೀಗಾಗ್ತಾ ಇದೆಯಾ ಸುಮನ? ಯಾರು ಇಲ್ಲ. ಸುಮನ ಸುಮನ ಏನಾಯ್ತೆ? ಸುಮನ ಏನಾಯ್ತು? ಏ ಸುಮ್ಮಿ, ಅಪ್ಪ ಸುಮನ ಏನಾಯ್ತು ಹೇಳು. ಸುಮನ ಏನಾಯ್ತು ನಿಂಗೆ? ನನ್ ಕತ್ತರಿಸ್ಕದ್ಲು. ಯಾರಮ್ಮ? ಸುಮ್ನಮ್ಮ. ದೊಡ್ಡಬೊಟ್ಟಮ್ಮನೆ. ಚಿಕ್ಕಪ್ಪ, ಎಲ್ಲಿದ್ದಾಳೆ ಸುಮನ? ಸುಮನ ಮನ್ಸನ್ನ ಆವರಿಸ್ಕೊಂಡಿದ್ದಾಳೆ ನೈನಿ. ಮನೆಗ್ ಬಂದಿರೋದು ದೆವ್ವ ಅಲ್ಲ, ಸುಮನಾಗಿರೋದು ಭಯ ಅಷ್ಟೇ. ನನ್ ಕತ್ತೆ ಹಿಡ್ದೆ ಇಸ್ಕದ್ಲು, ನಂಗೆ ಉಸಿರು ಕಟ್ಟಿಸಿದ್ಲು. ಚೆನ್ನಾಗಿ ಮಸಾಜ್ ಮಾಡಿದಾಳೆ ಅನ್ಸುತ್ತೆ. ಅಷ್ಟಕ್ಕೂ ಎಲ್ಲಿದ್ದಾಳೆ ಅವಳು? ಅಲ್ಲಿ ನೋಡಿ, ಅಲ್ಲಿದ್ದಾಳೆ. ಅಲ್ಲಿ ನೋಡು ಏನಾಗಿದೆ ಅಲ್ಲಿ. ಸುಮನ ನೀನೇನು ಹೆದರ್ಕೋಬೇಡ, ನಾನೇ ಹೋಗಿ ಜನರೇಟ್ ಆನ್ ಮಾಡ್ಬರ್ತೀನಿ. ಯಜಮಾನ್ರೆ ಹುಷಾರು. ಲೋ ತಮ್ಮ ಎಲ್ಲಿ ಹೋದ್ಯೋ? ಹೇಳಿದ್ನಲ್ಲ ಜನರೇಟರ್ ಆನ್ ಮಾಡಕ್ ಹೋಗ್ತಿದ್ದೀನಿ ಅಂತ. ಅಪ್ಪ ದೊಡ್ಡ ಬೊಟ್ಟಮ್ಮ, ಸುಮನ ಕಣ್ಣಿಗೆ ಮಾತ್ರ ಕಾಣಿಸ್ತಿದ್ದಾಳಲ್ಲ, ನನಗಂತೂ ಏನೂ ಅರ್ಥ. ಪವರ್ ಬಂತ. ಇವಾಗ ಹೇಳಿ, ಎಲ್ಲಿದ್ದಾಳಮ್ಮ ದೊಡ್ಡ ಬೊಟ್ಟಮ್ಮ? ಹೇಳಮ್ಮ. ನೀನ್ ಭಯ ಪಡಿಸಿದ್ಯಾರು? ಒಂದ್ ಕೈ ನೋಡ್ಕೊಂಡೇ ಬಿಡ್ತೀನಿ. ಮನೇಲಿ ಪವರ್ ಬರೋದಲ್ಲ, ಮೈಯಲ್ಲಿ ಪವರ್ ಇರಬೇಕು. ಕತ್ಲಲ್ಲಿ ಫಿಟ್ಸು, ಕರೆಂಟ್ ಬರ್ತಿದ್ದ ಹಾಗೆ ಗಟ್ಸು. ಮಾವಂಗೆ ಕರೆಂಟ್ ಬಂದ್ರೆ ಧೈರ್ಯ ಬಂದ್ಬಿಡುತ್ತೆ. ಕರೆಂಟ್ ಬರ್ಬೇಕಲ್ಲ ವಿಕ್ರಾಂತ್. ಬಂತು ಅಲ್ವಾತೆ? ವಲ್ಲಭ ಕೂಲ್. ಸುಮನ ಟೆನ್ಷನ್ ಮಾಡ್ಕೋಬೇಡ. ಸುಮನ, ದೊಡ್ಡ ಪುಟ್ಟಮ್ಮ ಬಂದ್ರೆ ಅದ್ ನನ್ಗೂ ಕೂಡ ಗೊತ್ತಾಗುತ್ತಲ್ವಾ? ಬಂದಿದ್ದನ್ನ ನಾನು ನೋಡಿದ್ದೀನಮ್ಮ. ಕರೆಂಟ್ ಹೋಗಿದ್ದಕ್ಕೆ ಸ್ವಲ್ಪ ಭಯ ಆಗಿತ್ತಷ್ಟೇ. ಇವಾಗ ಯಾರು ಬರ್ತಾರೆ? ಬರ್ಲಿ, ನಾನು ನೋಡ್ಕೋತೀನಿ. ಬಂದ್ರು ಬರ್ಬೋದು ರೀ. ನಿಜವಾಗ್ಲೂ ಬರ್ತಾಳೆ ಅಂತೀಯ? ಹಾ, ಸುಮನ ಕತ್ನ ದೊಡ್ಡ ಬೊಟ್ಟಮ್ಮ ಹಿಸ್ಕಿದಾಳೆ ಅಂದ್ರೆ ಆವಾಗ್ಲೇ ಬಂದಿದ್ದಾಳಂತಲ್ವಾ? ಅಮ್ಮ, ಅವಳು ಸಿಕ್ಕಿದ್ರೆ, ಅವಳು ಇನ್ನೂ ಬದುಕಿದಾಳೆ ಅಂತ ಗೊತ್ತಾದ್ರೆ ನಾನೇ ಇವತ್ತು ಅವಳನ್ನ ಸಾಯಿಸ್ತೀನಿ. ಹೋಗಿ ಹುಡುಕಿ. ಬಿಡ್ರಿ ಕೈ. ನಡೆಯೋ ವಿಕ್ರಾಂತ್, ನನ್ ನೀವು ಜೊತೆನೇ ಬನ್ರಿ. ಇರೆ. ಡಮ್ಮು ಡಮ್ಮ, ಎಲ್ಲಿದ್ಯಾ ನಾಗವೇಣಿ? ದೊಡ್ಡ ಪುಟ್ಟಮ್ಮ ಇಲ್ಲೂ ಇಲ್ಲ. ಸುಮನ ಸುಮ್ಮನೆ ಭ್ರಮೆ ಪಡ್ತಿದ್ದಾಳೆ. ನೈನಿ, ಮಾವನು ನೋಡ್ದೆ ಅಂತ ಹೇಳಿದ್ರಲ್ಲ. ಅದೆಲ್ಲ ಭ್ರಮೆ. ಅಯ್ಯೋ ನಿಜಾನಮ್ಮ, ನಾನೇ ನೋಡಿದ್ದೀನಿ. ಇಲ್ಲ ಚಿಕ್ಕಪ್ಪ. ನಿನಗೇನ್ ಗೊತ್ತಕ್ಕ? ನನಗ್ ನೋಯ್ತಾ ಇದೆ. ನಾಳೆ ಏನಾದ್ರೂ ನಾಗರಾಜ ಬಂದ್ರೆ ನಿಜ ಏನು ಅಂತ ಅವನ್ನ ಕೇಳೋಣ ಸುಮನ. ನೀನೇನೋ ಕೆಟ್ಟ ಕೆಲಸ ಮಾಡಿದ್ಯಾ, ಅದಕ್ಕೆ ಭಯ ಶುರುವಾಗಿದೆ ನಿಂಗೆ. ಬಾ ಹೋಗೋಣ ಈಗ. ನಡೀತೀನಿ ಮೊದಲು. ಎಚ್ಚಿ ಬಿಡ್ರಿ. ಏಯ್, ಇಷ್ಟೊತ್ತು ಕರೆಂಟ್ ಇಲ್ದಾರವಾಗ ಹೆದರ್ಕೋತಾ ಇದ್ದೆ. ಈ ಕರೆಂಟ್ ಬಂದ್ಮೇಲೆ ತುಂಬ ರಿಲ್ಯಾಕ್ಸ್ ಆಗಿದೆಯಾ? ಬಾ, ಡಿಸ್ಟರ್ಬ್ ಮಾಡಬೇಡ್ರಿ. ಏಯ್, ನನ್ನ ಲ್ಯಾಪ್ಟಾಪಲ್ಲಿ ಏನೋ ನೋಡ್ತಾ ಇದೆಯಾ ನೀನು? ಹುಡುಕ್ತಾ ಇದ್ದೀನಿ. ಏನು
ದೆವ್ಗಳನ್ನ ಹೇಗ್ ಸಾಯಿಸೋದು ಅಂತ. ಸರಿ ಹೋಯ್ತು. ಸತ್ ಮೇಲೆ ದೆವ್ವ ಆಗಿ ಬದಲಾಗ್ತಾರೆ, ಮತ್ತೆ ಅವ್ರನ್ನ ಹೆಂಗೆ ಸಾಯಿಸ್ತೀಯಾ? ಕೊಡ ಇಲ್ಲಿ. ಅಯ್ಯೋ, ಏನು ಆಧಾರ? ಸಾಕ್ಷಿ ಆಧಾರ. ಯಾಕೆ? ಉಲುಚಿ ರೂಮ್ ಬಿಟ್ಟು ಎಲ್ಲೂ ಆಚೆ ಹೋಗ್ಲಿಲ್ಲ ಅನ್ನೋದಿಕ್ಕೆ. ಆ ಹಾವು ಮರಿನ ದಾರದಿಂದ ಕಟ್ಟಾಕಿದೆಯೇನೆ? ಏಯ್ ಮೆಂಟಲ್, ತಲೆಗೆಲ್ಲ ಕೆಟ್ಟಿದೆ ನಿನಗೆ? ಆ ಹಾವಿನ ಮರಿಗೆ ದಾರದಿಂದ ಕಟ್ಟಾಕಿದ್ರೆ ಗಾಯ ಆಗಲ್ವೇನೆ? ಕರ್ಕೊಂಡು ಹೋಗಲ್ಲ. ಏನ? ದೊಡ್ಡಬೊಟ್ಟಮ್ಮ ಬದುಕಿದಾಳೋ ಇಲ್ಲ ಸತ್ತು ದೆವ್ವಾಗಿದ್ದಾಳೋ ಗೊತ್ತಿಲ್ಲ, ಆದ್ರೆ ಉಲುಚಿ ಮಾತ್ರ ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ಅಂತ ದಾರ ಕಟ್ಟಿದೀನಿ. ದೊಡ್ಡಬೊಟ್ಟಮ್ಮ ಬಂದಿದ್ರು ನನಗ್ ಗೊತ್ತಾಗತ್ತೆ. ಏಯ್, ಈ ನಿನ್ ಹುಚ್ಚಾಟಗಳಿಂದ ಉಲುಚಿನ ಸಾಯಿಸೇ ಬಿಡ್ತೀಯ ಕಣೆ ನೀನು. ಕೊಡ ಇದನ್ನ, ಕೊಡಿಲಿ. ನನ್ ಬೆರಳು ಕಟ್ಟಾಗತ್ತೆ, ಹಾಗೆ ಎಳಿತಾರಾ? ನಿನಗೇನಾದ್ರೂ ಆಗುತ್ತೆ ಅನ್ನೋ ಭಯ ಇದೆ ನಿಂಗೆ. ಉಲುಚಿಗೆ ಏನಾದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡು ಹೀಗೆ ಮಾಡ್ತಾ ಇದೀಯಾನೆ? ನನ್ ಮಗು ನನ್ನ ಇಷ್ಟ. ಬೆಲ್ಟ್ ಕಿತ್ತೋಗುತ್ತೆ ಇವಾಗ, ಹೇಳ್ತಾ ಇದ್ದೀನಿ ನಿಂಗೆ. ಪ್ರಾಣಿ ಹಿಂಸೆ ಮಾಡ್ತಾ ಇದೀಯ ಅಂತ ಪೊಲೀಸ್ ಕೇಸ್ ಹಾಕಿ ನಿನ್ನ ಜೈಲಿಗೆ ಹಾಕ್ಸ್ಬಿಡ್ತೀನಿ ಹೀಗೆ ಮಾಡ್ತಿದ್ರೆ. ನನ್ ಮಗು ಹುಷಾರಾಗಿರ್ಲಿ ಅಂತ ನನ್ನ ಎಚ್ಚರಿಕೆಯಲ್ಲಿ ನಾನಿದ್ರೆ. ಹೇಯ್, ಎಚ್ಚರಿಕೆ ಅಲ್ಲ ಕಣೆ ಇದು, ಪ್ರಾಣ ತೆಗಿಯಕ್ಕೆ ಹೊರಟಿದ್ಯಾ. ಹೇಗಿದ್ರು ನಿಂಗೆ ಬುದ್ಧಿ ಇಲ್ಲ, ಕಾಮನ್ ಸೆನ್ಸ್ ಆದ್ರೂ ಇರ್ಬೇಕಲ್ವಾ? ನಾನೇನಾದ್ರೂ ಹಗ್ಗ ಕಟ್ಟದ್ನಾ? ದಾರನೇ ತಾನೆ. ತಲೆನೇ ಇಲ್ವೇನೆ ನಿಂಗೆ? ಆ ಹಾವಿನ ಮರಿ ತಲೆಗೇರಾದ್ರೂ ದಾರ ಕಟ್ತಾರೇನೆ? ಬಾಲ ಕಟ್ಟಿದ್ರೆ ಜಾರೋಗತ್ತೆ ಅಂತ. ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ ಏನ್ ಅನ್ಕೊಂಡಿದ್ಯಾ? ಯಾವ್ದನ್ನ ಎಲ್ಲಿ ಕಟ್ಟಬೇಕು ಅಂತನೂ ಗೊತ್ತಿಲ್ಲ ನನಗೆ. ನಿಮ್ ಕೈಯಾರೆ ನನ್ ಕತ್ತಿಗೆ ತಾಳಿನ ಕಟ್ಟಿಸ್ಕೊಂಡಿದೀನಿ. ಅದೇ ರೀತಿಲಿ. ಏಯ್, ಬಾಯ್ ಮುಚ್ಚೆ. ನನ್ ಪುಣ್ಯ ಗಟ್ಟಿಯಾಗಿರುತ್ತೆ ಅಂತ ದೊಡ್ಡ ಹಗ್ಗ ತಗೊಂಡು ಉಲುಚಿ ಕಟ್ಲಿಲ್ಲ ನೀನು. ಹೌದು ರೀ, ನನ್ಗ ಯೋಚನೆನೇ ಬರ್ಲಿಲ್ಲ. ಬಂದಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಆ ಹಾವು ಮರಿ ಸತ್ತೋಗಿರೋದು. ನನ್ ಮಗುಗೆ ಹಾಗೆಲ್ಲ ಹೇಳ್ಬೇಡಿ. ಅನ್ನೋದಕ್ಕೇನೇ ಇದೆ ಅಲ್ಲಿ? ಹಾ, ಮತ್ತೆ ಮಗುನ ಕೊಂಡ್ಕೊಳ್ಳೋಕೆ ನನ್ನ ಹತ್ರ ದುಡ್ಡು ಇಲ್ಲ ಅನ್ನೋದನ್ನ ಮರಿಬೇಡ, ಅರ್ಥ ಆಯ್ತಾ? ಅಬ್ಬಾ, ಅರ್ಥ ಆಯ್ತು ಬಿಡ್ರಿ. ಮನೆಯವ್ರಿಗೆಲ್ಲ ಕೇಳಿಸೋ ತರ ಹೇಳ್ಬೇಕಾ? ಛೇ, ಸ್ವಲ್ಪನೂ ಪ್ರೀತಿ ಅನ್ನೋದೇ ಇಲ್ಲ ಇವ್ರಿಗೆ. ಮಾತಾಡದೆ ಎಷ್ಟೊತ್ತವರೆಗೂ ಸುಮ್ಮನಿರ್ಬೇಕು ನೈನಿ? ನಾನಿರೋವರೆಗೂ ಹಾಸಿನಿ. ನೀನು ಹೋಗ್ಬಿಟ್ಟಿದ್ಯಾ ಇದೆಯಾ? ನಿನ್ ಮುಂದೆನೇ ಇದ್ದೀನಲ್ಲ. ಹಾಗಲ್ಲ, ಜೀವಂತವಾಗಿದ್ಯಾ ಇಲ್ಲ ಆತ್ಮ ಆಗಿ ಸುತ್ತಾಡ್ತಿದ್ಯಾ? ಒಂದ್ಸಲ ಮುಟ್ ನೋಡು ಹಾಸಿನಿ. ಬದುಕೇ ಇದ್ದಾಳೆ. ಸುಮ್ಮನಿಗೆ ಹೆದರ್ಸಕ್ಕೋಸ್ಕರ ಕತ್ಲಲ್ಲಿ ಬಂದಿದ್ದು ದೊಡ್ಡಬೊಟ್ಟಮ್ಮ. ದೆವ್ವಗಳನ್ನ ಮೀರ್ಸೋ ರಾಕ್ಷಸರು ಈ ಮನೇಲಿರೋದು ನಿನಗೆ ಗೊತ್ತಿಲ್ವೇನೋ? ನಮ್ಮ ಅತ್ತೆ, ನನ್ನ ಗಂಡ, ಸುಮನ, ಇವ್ರು 3 ಜನ ಆ ಕ್ಯಾಟಗರಿನೇ. ಅವ್ರ ಬುದ್ಧಿ ಮಾತ್ರ ಒಂದೇ, ಅವ್ರು ಬದಲಾಗೋದಿಲ್ಲ. ಅದು ನಿಜಾನೇ, ಹೋಗ್ಲಿ ಬಿಡು. ನೀನ್ ಯಾಕೆ ಬಂದೆ ಅಂತ ಹೇಳು? ಮಗುನ್ ನೋಡಕ್ ಬಂದಿರ್ಬೋದಲ್ವಾ ಹಾಸಿನಿ? ಇನ್ನೊಂದ್ ಸರ್ತಿ ಮಗಳು ಅಂತಂದ್ರೆ ಇಲ್ಲೇ ಹೂತಾಕ್ಬಿಡ್ತಾಳೆ ಸುಮನ. ನಿಂಗೆ ಸಾಯೋದಕ್ಕೆ ಅಷ್ಟ ಆಸೆನಾ? ಒಂದ್ ನಿಮಿಷ ಅಕ್ಕ. ದೊಡ್ಡಬೊಟ್ಟಮ್ಮ ಬಂದಿದ್ರ ಹಿಂದೆ 2 ಕಾರಣ ಇದೆ. ಮೊದಲನೇದು, ಗಾಯತ್ರಿ ಪುಟ್ಟಿನ ಇವಳು ಎತ್ಕೊಂಡು ಹೋಗಿಲ್ಲ ಅಂತ ಹೇಳೋದಕ್ಕೆ. 2ನೇದು, ಸುಮನ ಎತ್ಕೊಂಡು ಓಡಾಡ್ತಿರೋ ಉಲುಚಿ ಪುಟ್ಟಿ ಇವಳ ಮಗಳು ಅಂತ ಗೊತ್ತು ಮಾಡ್ಸೋದಕ್ಕೆ. ಏನ್ ಹೇಳ್ದೆ? ಗಾಯತ್ರಿನ ನೀನ್ ಎತ್ಕೊಂಡು ಹೋಗಿಲ್ಲ ಅಂದ್ರೆ ನಿನ್ಗೆ ಯಾಕೆ ಅವತ್ ಬಾಯಲ್ಲಿ ರಕ್ತ ಬಂತು? ಇಲ್ಲೇ ಸುಮನ ತನ್ನ ಬುದ್ಧಿ ಉಪಯೋಗಿಸಿರೋದು ಹಾಸಿನಿ. ಪ್ರಮಾಣ ಮಾಡ್ಬೇಕಾದ್ರೆ ಏನ್ ಹೇಳಿದ್ಲು? ಗಾಯತ್ರಿನ ಎತ್ಕೊಂಡು ಹೋಗಿದ್ರೆ ಉಲುಚಿ ತಾಯಿ ಪ್ರಾಣ ಹೋಗ್ಲಿ ಅಂತಂದ್ಲು. ಅಂದ್ರೆ ಅವಳು ಹುಷಾರಾಗಿ ದೊಡ್ಡಬೊಟ್ಟಮ್ಮಂಗೆ ಸಾಯೋ ಪರಿಸ್ಥಿತಿ ತಂದಿಟ್ಲು.